ಸಟ್ಟೆ ಹೊಡೆದ್ಬಿಟ್ಟು ಆಲ್ರೆಡಿ ಗ್ಯಾಸ್ ಇತ್ತು ನಾ ಏನು ಬೇಕು ಹಾಗೇನಿಲ್ಲ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ 6:30 ಆಗೈತೆ ನೋಡ್ರಿ. ನಾನು ಎದ್ದು ಫಸ್ಟಿಗೆ ಮುಖ ತಗೊಂಡು ಎಲ್ಲ ಯೋಗ ಎಲ್ಲ ಮುಗಿಸ್ಬಿಟ್ಟು ಈಗ ಹೊರಗಡೆ ನೀರು ಹಾಕಿ ಅಡುಗೆ ಮನೆಗೆ ಬಂದು ಅಡುಗೆ ಮನೆಯೆಲ್ಲ ಒರೆಸಾಕಂತೀನಿ ನೋಡ್ರಿ. ನಿನ್ನೆ ರಾತ್ರಿನೇ ಗಿಡ ಎಲ್ಲ ತೆಗೆದ್ಬಿಟ್ಟು ನೀರು ಹಾಕಿ ಇಟ್ಟಿದ್ದೆ ರೀ. ಅಂದರೆ ಕೆಲವೊಬ್ಬರು ಕೇಳ್ತಿರಲ್ಲ, ಅಕ್ಕ ಅವಕ್ಕೆ ನೀರು ಹೆಂಗೆ ಹಾಕ್ತೀರಿ ಮತ್ತು ಮೇಂಟೈನ್ ಹೆಂಗೆ ಮಾಡ್ತೀರಿ ಅಂತೇಳಿ. ಇವಕ್ಕೇನು ಜಾಸ್ತಿ ಏನು ಮೇಂಟೈನ್ ಅವಶ್ಯಕತೆ ಇಲ್ಲ ರೀ ಮನಿ ಪ್ಲ್ಯಾಂಟಿಗೆ. ಅಂದರೆ ಮಣ್ಣೊಳಗಾದ್ರೂ ಬೆಳೆಸ್ಬೋದು, ನೀರೊಳಗಾದ್ರೂ ಬೆಳೆಸ್ಬೋದು. ಮನೆ ಒಳಗೆ ಈ ರೀತಿ ಹಸಿರು ಇದ್ದಾಗ ನೋಡೋಕ್ಕೂ ಜಾಸ್ತಿ ಖುಷಿ ಆಗುತ್ತಲ್ರಿ. ನನ್ನ ಮಗ ಅಂತೂ ನಮ್ಮ ಮಮ್ಮಿ ಇನ್ನು 1 ವರ್ಷನಾಗ ಫುಲ್ ಮನೆ ಎಲ್ಲ ಜಂಗಲ್ ಮಾಡಿಬಿಡ್ತಾರಂತ ಅನ್ನಕತ್ತಿದ್ದ. ಅಂದ್ರೆ ಜಾಸ್ತಿ ಗಿಡ ಇಟ್ಟಿದ್ದಕ್ಕೆ ಹಂಗೆ ಅನ್ನಕಂತಿದ್ದಾರೆ. ಆದಷ್ಟು ಮನೆ ಒಳಗಾಗಲಿ ಮನೆ ಹೊರಗಾಗಲಿ ಗಿಡ ಗಂಟಿ ಇದ್ದಷ್ಟು ಮನಸ್ಸಿಗೆ ಖುಷಿ ಕೊಡುತ್ತಲ್ರಿ. ನನಗಂತೂ ಪ್ರಕೃತಿ ಸಂಗಟ ಬದುಕಬೇಕನ್ನೋ ಆಸೆ ಸಿಕ್ಕಾಪಟ್ಟೆ ಐತಿ. ಬಟ್ ಯಾವಾಗ ಈಡೇರುತ್ತೋ ಗೊತ್ತಿಲ್ಲ, ಆದರೆ ಆಸೆ ಮಾತ್ರ ಐತಿ ನೋಡ್ರಿ. ಗಿಡ ಮತ್ತು ಮರ ಇದ್ದಾಗ ಮನ್ಸಿಗೆ ಖುಷಿ ಅನಿಸುತ್ತೆ. ಮನೆಯೊಳಗಾಗಲಿ ಹೊರಗಡೆ ಆಗಲಿ ಹಸಿರು ಕಂಡಾಗ ಏನೈತಿ ಮನಸ್ಸು ಒಂಥರ ಫ್ರೆಶ್ ಅನ್ಸುತ್ತೆ. ಹಾಗಾಗಿ ಸ್ವಲ್ಪ ಗಿಡ ಜಾಸ್ತಿನೇ ಇಟ್ಟಿದ್ದು. ಕೆಲವೊಬ್ರು ಅನ್ನಕತ್ತಿದ್ರಿ, ಎಷ್ಟು ಮನಿ ಪ್ಲ್ಯಾಂಟ್ ಇಟ್ಟಿರಿ, ರೊಕ್ಕ ಜಾಸ್ತಿ ಬರ್ತಿರ್ಬೇಕಕ್ಕ ಅಂತ ಹೇಳಿ. ರೊಕ್ಕ ಬರ್ತಾವ ಅನ್ನೋಕ್ಕಿಂತ ನೋಡೋಕೆ ಖುಷಿ ಆಗುತ್ತಂತ ನಾನು ಇಟ್ಟಿದ್ರಿ. ಮತ್ತು ಅದು ಪ್ಲಾಸ್ಟಿಕ್ ಬೇರೆ ಹಾಕಿದ್ದೀನಲ್ಲ ಮನಿ ಪ್ಲ್ಯಾಂಟ್, ಅದು ತೆಗಿಬೇಕು ಅನ್ನಕಂತೀನಿ. ಏನು ಮಾಡ್ಬೇಕಂತ ನೋಡ್ಬೇಕ್ರಿ. ಇನ್ನು ತೆಗಿಬೇಕಂತ ಒಂದ್ಸಲ ಅನ್ಸಾಕತ್ತೈತಿ, ಒಂದ್ಸಲ ಇರಲಿ ಬಿಡು ಅಂತೇಳಿ ಅನ್ಕೊಳಕಂತೀನಿ. ಅಂದ್ರೆ ರಿಯಲ್ದ ಗಿಡನ ಅದನ್ನ ತೆಗೆದ್ಬಿಡೋಣಂತ ನಾ ವಿಚಾರ ಮಾಡಾಕತ್ತಿದ್ದೆ ರೀ. ಈಗ ಈ ಥರ ಫೈನಲಿ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಫಸ್ಟಿಗೆ ಹಿಟ್ಟು ಕಲಸಿಟ್ಬಿಟ್ಟನೆ ಜಳಕಕ್ಕೆ ಹೋದ್ರಾಯ್ತು. ಬಂದ ಕೂಡಲೇ ಪಲ್ಯ ಮಾಡಿ ಚಪಾತಿ ಮಾಡಕ್ಕೆ ಬರುತ್ತಂತ ಗೋಧಿ ಹಿಟ್ಟು ಕಲ್ಸಾಕಂತೀನಿ ನೋಡ್ರಿ. ಮತ್ತು ಮೆಂತ್ಯನೂ ನೆನೆಸಿಟ್ಟಿದ್ನಿ, ಅದನ್ನು ನೀರು ಕುಡಿಬೇಕು. ಬೆಳಗ್ಗೆ ಗಡ್ಬಡಿ ಒಳಗೆ ಯಾವ್ದು ಮಾಡಬೇಕು ಯಾವ್ದು ಬಿಡ್ಬೇಕಂದ್ರೆ ಗೊತ್ತಾಗಂಗಿಲ್ಲ ರೀ. ಯಾಕಂದರೆ ಹೆಣ್ಮಕ್ಳಿಗೆ ಬೆಳಗ್ಗೆನೇ ಜಾಸ್ತಿ ಕೆಲಸ ಇರ್ತಾವೆ. ಅಂದ್ರೆ ಮನೆ ಕೆಲಸ ಆಗಲಿ ಅಡುಗೆ ಕೆಲಸ ಆಗಲಿ ಮತ್ತು ನಮ್ಮ ಬಗ್ಗೆ ಏನಾದರೂ ಕುಡಿಯೋದಾಗಲಿ ತಿನ್ನೋದಾಗಲಿ ಅದನ್ನೆಲ್ಲ ಕೆಲಸ ಇರ್ತಾವಲ್ಲ. ಹಾಗಾಗಿ ಒಂದು ಟೈಮ್ದಾಗ ಜಾಸ್ತಿ ಕೆಲಸ ಇದ್ದಾಗ ಕನ್ಫ್ಯೂಸ್ ಆಗ್ತಾ ಇರ್ತೈತಿ ಮತ್ತು ನೆನಪು ಹಾರ್ತಾ ಇರ್ತೈತಿ ರೀ. ನೀರು ಕುಡಿಯಾಕತ್ತಿದ್ದೆ ಮತ್ತು ಅದನ್ನಲ್ಲೇ ಇಟ್ಬಿಟ್ಟು ಈ ಕಡೆ ಹಿಟ್ಟನ್ನು ಕಲಸಿಟ್ಟೆ. ಆಮೇಲೆ ಮತ್ತು ನೆನಪಾಯಿತು ನೀರು ಕುಡಿಸಿಂದ ಜಳಕಕ್ಕೆ ಹೋಗಿ ಬಂದ್ರೈತಂತ ಜಳಕ ಮಾಡಿ ಬರೋಟಿಗೆ ನಮ್ಮ ಮನೆಯವ್ರು ಈ ಕಡೆ ಪೈನಾಪಲ್ ಕಟ್ ಮಾಡಾಕಂತೀರಿ ನೋಡ್ರಿ. ಮೊನ್ನೆ ಒಂದು ಕಟ್ ಮಾಡಿ ಇಟ್ಟಿದ್ರು, ಅದು ಖಾಲಿ ಆಗಿತ್ತು. ಹಾಗಾಗಿ ಇದನ್ನು ಕಟ್ ಮಾಡಿ ಇಟ್ಬಿಡ್ರಿ. ಅಂದರೆ ಫ್ರಿಜ್ನಾಗೆಲ್ಲ ಇಡಾಕ ಆಗಂಗಿಲ್ಲ ರೀ, ಜಾಗನೂ ಸಾಲಂಗಿಲ್ಲ. ಹಾಗಾಗಿ ಕಟ್ ಮಾಡಿ ಒಂದು ಡಬ್ಬಿಗೆ ಹಾಕಿಟ್ರೆ ಮಕ್ಕಳು ತಿಂತಾರಂತ ಕಟ್ ಮಾಡಾಕತ್ತಿದ್ರು. ನಾನೇ ಕಟ್ ಮಾಡ್ತಿದ್ದೀರಿ. ಅದರದ್ದು ಚಾಕು ಸ್ವಲ್ಪ ಚೂಪೇ ಇರಬೇಕು, ಅಂದರೆ ಜಲ್ದಿ ಕಟ್ ಆಗುತ್ತೆ. ಪಪ್ಪಾಯ ಅದು ನಾನೇ ಕಟ್ ಮಾಡ್ತೀನಿ. ಆದರೆ ಇದು ಸ್ವಲ್ಪ ಭಾರ ಹಾಕೆಲ್ಲ ಕಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಟೈಮ್ನು ಜಾಸ್ತಿ ಹಿಡಿಯುತ್ತಂತ ಅವರಿಗೆ ಕಟ್ ಮಾಡೋಕೆ ಕೊಟ್ಟಿದ್ರಿ. ನಾನು ಈ ಕಡೆ ಚೌಳಿಕಾಯಿ ಪಲ್ಯನೂ ರೆಡಿ ಮಾಡ್ಕೊಳಕತ್ತಿದ್ದು. ಫೈನಲಿ ಅವರೆಲ್ಲ ಮ್ಯಾಲಿಂದ ತೆಗೆದ್ಬಿಟ್ಟು ಕಟ್ ಮಾಡಿ ಡಬ್ಬಿಗೆ ಹಾಕಿ ಇಟ್ಟಾರೆ ನೋಡ್ರಿ. ಇಷ್ಟು ನಾವು ಹೊರಗಡೆ ಒಂದೊಂದು ಪೀಸ್ ತೊಗೊಳಕ್ಕೆ ಹೋದ್ರೆ ಕಾಸ್ಟ್ಲಿ ಬೀಳುತ್ತೆ. ಮತ್ತು ಅದಕ್ಕಾಗಿ ಒಂದೇ ಸಲಕ್ಕೆ ತಂದು ಕಟ್ ಮಾಡಿ ಡಬ್ಬಿಗೆ ಹಾಕಿ ಇಟ್ಬಿಟ್ರಾಯ್ತು. 3-4 ದಿವಸ ಆರಾಮ್ಸ್ರಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅಂದರೆ ನಾವು ಇದಕ್ಕೆ ಎಷ್ಟು ಒಂದು 40 ರೂಪಾಯಿಗೆ ಒಂದು ತಂದಿದ್ದು, ಅಂದರೆ 80 ರೂಪಾಯಿ ಕೊಟ್ಟು 2 ತಂದಿದ್ದು. ಎಷ್ಟೋ ಕೊನೆ ಆಗೈತೆ ನೋಡ್ರಿ. ಅದನ್ನು ಸ್ವಲ್ಪ ಎಷ್ಟು ತಿಂದಷ್ಟು ಆಮೇಲೆ ಫ್ರಿಜ್ನಾಗ ಎತ್ತಿಟ್ರೈತಂತ ಅಲ್ಲೇ ಇಟ್ಟಿದ್ದೀನಿ. ಈ ಕಡೆ ನಾನು ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಚೌಳಿಕಾಯಿ ಪಲ್ಯನೂ ರೆಡಿ ಮಾಡಾಕಂತೀನಿ ನೋಡಿರಿ. ಚೌಳಿಕಾಯಿ ಪಲ್ಯ ರೆಡಿ ಮಾಡಿ ಚಪಾತಿ ಮಾಡಿ ಕೊಟ್ರಾಯ್ತು. ಅಂದರೆ ಸ್ವಲ್ಪ ಗ್ರೇವಿ ಥರ ಮಾಡಂತೇಳಿ ಮನು ಅಂದಿದ್ದಾರೆ. ಆದರೆ ಅದಕ್ಕೆ ಶೇಂಗಾ ಹುರಿದು ಪೌಡ್ರ್ ಮಾಡಿ ಮಾಡಬೇಕಿತ್ತು, ಲೇಟ್ನೂ ಆಗಿತ್ತ. ಹಾಗಾಗಿ ಇರಲಿ ಬಿಡಪ್ಪ ಹಿಂಗೆ ತಿಂದೀಗ ಮತ್ತು ನೆಕ್ಸ್ಟ್ ಮಾಡಿಕೊಟ್ನಂತೆ ಚಪಾತಿ ರೆಡಿ ಮಾಡಾಕಂತೀನಿ ನೋಡಿರಿ. ಚೌಳಿಕಾಯಿ ಪಲ್ಯ ಮತ್ತು ಮೊಸರು ಚಪಾತಿ ಇದ್ರೆ ಇಷ್ಟಪಡ್ತಾರೆ ನಮ್ಮ ಮನೆಯೊಳಗೆ ರೀ. ಕೆಲವೊಬ್ರಿಗೆ ಚೌಳಿಕಾಯಿ ಪಲ್ಯ ಸಂಗಟ ರೊಟ್ಟಿ ಇಷ್ಟ ಆಗುತ್ತೆ. ಆದರೆ ನಮ್ಮ ಮನೆಯೊಳಗೆ ಎಲ್ಲದಕ್ಕೂ ಚಪಾತಿನೇ ಇಷ್ಟಪಡ್ತಾರೆ. ಹಾಗಾಗಿ ಚಪಾತಿನೇ ಮಾಡಿದ್ದು. ಚಪಾತಿ ಮಾಡಿ ಎಲ್ಲರಿಗೂ ಊಟನೂ ಆಯ್ತು. ನಂದೀಗ ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ. ಮಸ್ತಾಗಿ ಕರ್ಬೇವಿನ ಹಿಂಡಿ ಮತ್ತು ಚೌಳಿಕಾಯಿ ಪಲ್ಯ ಬಿಸಿ ಚಪಾತಿ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಒಂದು 15-20 ನಿಮಿಷ ಕುಂತಿದ್ದೆ.
ಮೊಬೈಲ್ ನೋಡ್ಕೊತ ಈಗಿದ್ರೆ ಫಸ್ಟಿಗೆ ಅರ್ಬಿ ಎಲ್ಲ ತೊಳೆದು ಬಂದನೇ ಮತ್ತು ಹಿಡಿಯೋದು ಎಡಿಟಿಂಗ್ ಮಾಡ್ಕೊತ ಕೂಡ್ಬೇಕಂತ ಇಷ್ಟ ಇಲ್ಲ ಅಂದ್ರೂ ಅರ್ಬಿ ತೊಳೆಯೋಕೆ ಹೊಂಟೀನಿ ನೋಡ್ರಿ. ನನಗಂತೂ ಅರ್ಬಿ ತೊಳೆಯೋದು ಒಂದು ದೊಡ್ಡ ಕೆಲಸ ಅಂತ ಅನ್ಸುತ್ತೆ ಮತ್ತು ಬೇಸರ ಅಂತ ಅನ್ಸುತ್ತೆ. ಅಡ್ಗೆ ಮಾಡೋಕೆ ಬೇಸರ ಆಗಂಗಿಲ್ಲ, ಆದರೆ ಅರ್ಬಿ ತೊಳೆಯೋದಂದ್ರೆ ಸಿಕ್ಕಾಪಟ್ಟೆ ಬೇಸರ ಆಗುತ್ತೆ, ಬಿಡಾಕೆ ಮಾತ್ರ ಬರೋಂಗಿಲ್ಲಲ್ರಿ. ಹಾಗಾಗಿ ಅರ್ಬಿನೂ ತೊಯ್ಸ್ಬಿಟ್ಟು ಈಗ ತೊಗೊಂಡು ಹೊಂಟಿದ್ದೀನಿ ನೋಡಿರಿ. ಡೈಲಿ ಯೂಸಿನ ಒಂದು ಬಕೆಟ್ ಅದಾವೆ ಮತ್ತು ಪ್ಯಾಂಟ್ ಶರ್ಟ್ ಅವು ಇವು ಇರ್ತಾವಲ್ರಿ. ಮಕ್ಕಳು ಅಂದಮೇಲೆ ಜಾಸ್ತಿ ಅರ್ಬಿ ಇದ್ದೇ ಇರ್ತಾವೆ. ಹಾಗಾಗಿ ಎಲ್ಲ ತೊಗೊಂಡ್ಬಿಟ್ಟು ಇನ್ನು ತೊಳೆದು ಹಾಕಿ ಬರೋ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡಿರಿ. ಅರ್ಬಿ ಒಂದು ಮುಗಿದ್ಬಿಟ್ರೆ ಸ್ವಲ್ಪ ನಿವಾಂತ ಆಗುತ್ತೆ. ಹಾಗಾಗಿ ಜಲ್ದಿನೇ ತೊಳೆದು ಬಂದ್ರೆ ಆಯ್ತಂತ ತೊಳ್ಯಾಕೆ ಹಾಕಂತೀನಿ ನೋಡಿರಿ. ಮತ್ತು ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಾಗಂಗಿಲ್ಲ, ಹಾಗಾಗಿ ಮತ್ತು ಲೇಟ್ ಆಗಿಬಿಟ್ರೆ ಒಣಗಂಗಿಲ್ಲ ಅಂತೇಳಿ ಎಲ್ಲ ತೊಳೆದು ಹಾಕಿ ಮತ್ತು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ ಮಧ್ಯಾಹ್ನ ಊಟನೂ ಮುಗಿಸ್ಬಿಟ್ಟು ಇವಾಗ ಮುಖ ತಕ್ಕೊಂಡು ಸ್ವಲ್ಪ ಆನ್ಲೈನಿಂದ ಅಡುಗೆ ಮನೆಗೆ ಬೇಕಾಗಿದ್ದ ವಸ್ತುಗಳನ್ನು ತರಿಸಿದ್ದಾರೆ. ಅಂದರೆ ಮೊನ್ನೆ ಬಂದಿದ್ದು ಅವನ್ನ ಓಪನ್ ಮಾಡಿ ಹಾಗೆ ಇಟ್ಟಿದ್ದೆ, ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿತ್ತಿಲ್ಲದ್ರೆ ಭಾಳ ದಿವಸದಿಂದ ಅನ್ಕೊಳಕತ್ತಿದ್ದೆ ತೊಗೋಬೇಕಂತೇಳಿ. ಅದನ್ನು ನೋಡೋದು ಆನ್ಲೈನ್ ಒಳಗೆ ಮತ್ತು ಹಂಗೆ ಇಡೋದು ಹಂಗೆ ಒಂದು ಭಾಳ ದಿವಸದಿಂದ ಮಾಡಾಕತ್ತಿದ್ದೆ. ಫೈನಲಿ ಒಂದು ವಾರದಿಂದ ಆರ್ಡ್ರ್ ಹಾಕಿದ್ದೆ ರೀ, ಇವಾಗ ಬಂದವು ನೋಡಿರಿ. ಅಂದ್ರೆ ನನ್ನ ಮಿಕ್ಸರ್ ಏನೈತಿಲ್ಲ, ಅಂದ್ರೆ ಮಿಕ್ಸರ್ ಜಾರ್ ಏನೈತಿಲ್ಲ ಎರಡೆಲ್ಲ ಹಾಳಾಗ್ಯಾವ್ರಿ. ಒಂದೇ ಐತಿ, ಅದು ದೊಡ್ಡದೈತಿ. ಸ್ವಲ್ಪ ಇದ್ರೂ ಅದ್ರಾಗ ರುಬ್ಬಬೇಕು ಮತ್ತು ಜಾಸ್ತಿ ಇದ್ರೂ ಅದ್ರಾಗ ರುಬ್ಬಬೇಕು, ಹಂಗೆ ಆಗ್ಬಿಟ್ಟಿತ್ತು. ಅದಕ್ಕಾಗಿ ಇವು ಅದೇನಂತಾರೆ ಬುಲೆಟ್ ಜಾರ್ ಅಂತ ಸಿಗ್ತಾವ್ರಿ. ಆನ್ಲೈನ್ ಒಳಗೂ ಸಿಗ್ತಾವೆ, ಈ ಕಡೆ ಆಫ್ಲೈನ್ ಒಳಗೂ ಸಿಗ್ತಾವ್ರಿ. ಆಫ್ಲೈನ್ ಒಳಗೆ ನಾನು ಕೇಳಿದ್ದೆ, ಸ್ವಲ್ಪ ಜಾಸ್ತಿ ಅಮೌಂಟ್ ಹೇಳಿದ್ರು. ಮೊನ್ನೆ ನಾನು ಹೋಗಿದ್ದೀವಲ್ರಿ, ಹಂಗಾಗಿ ಆನ್ಲೈನ್ ಒಳಗನ ಆರ್ಡ್ರ್ ಹಾಕಿದ್ದೆ. 350 ರೂಪಾಯಿ ನೋಡಿರಿ. ಅವಕ್ಕೆ 2 ಬಂದವು. ಸ್ವಲ್ಪ ಕ್ವಾಂಟಿಟಿ ಒಳಗೆ ನೀವು ಚಟ್ನಿ ಆಗಲಿ ಮತ್ತು ಏನಾದ್ರೂ ರುಬ್ಕೊಳಕ್ಕೆ ಬರುತ್ತೆ. ಈಗ ನಾವು ಹೊಸವು ನಾರ್ಮಲ್ ಜಾರ್ಸ್ ತರಕ್ಕೆ ಹೋದ್ರೂ 400 ರೂಪಾಯಿ ಹೇಳಿದ್ರೆ, ಹಾಗಾಗಿ ಇವನ್ನ ತರಿಸಿದ್ದೀನಿ ನೋಡಿರಿ. ಸ್ವಲ್ಪ ಸಣ್ಣ ಪಾಟೆಲ್ಲ ಹಚ್ಚಾಕೆ ಬರುತ್ತೆ ಅಂಥೇಳಿ ಕಲರ್ಫುಲ್ಲಾಗಿದ್ದು, ಹಂಗಾಗಿ ಇವನು ಆರ್ಡ್ರ್ ಹಾಕಿದ್ದು 150-60 ರೂಪಾಯಿನ ಕೊಟ್ಟಿದ್ದು ಅನಿಸುತ್ತೆ. ಇವು ಇವೇನು ಅದಾವ್ರಿ, ಅವು ಸಣ್ಣ ಗಿಡಗಳೆಲ್ಲ ಹಚ್ಚಾಕೆ ಬರುತ್ತೆ ಅಂತೇಳಿ ಅವನು ತರಿಸಿದ್ದು. ಮತ್ತು ಇದು ಅಂತೂ ಭಾಳ ದಿವಸದಿಂದ ಬರೀ ತೊಗೋಬೇಕಂತ ಅನ್ಸಾಕತ್ತಿತ್ತು. ಅಂದರೆ ಆಯಿಲ್ ಸ್ಪ್ರೇ ರೀ, ಅಂದರೆ ಗ್ಲಾಸಿನ ಬರುತ್ತೆ, ಮೇಲೆ ಪ್ಲಾಸ್ಟಿಕ್ಕಿನ ಬರುತ್ತೆ ರೀ. ನೋಡಾಕೂ ಚಲೋ ಅನಿಸುತ್ತೆ ಮತ್ತು ಯೂಸ್ ಮಾಡೋಕ್ಕೂ ಬೆಸ್ಟ್ ಆಗುತ್ತಂತೆ. ಚಪಾತಿಗೆ ಮತ್ತು ದೋಸೆಗಾಗಲಿ ಎಣ್ಣೆನ ಸ್ಪ್ರೇ ಮಾಡ್ಕೋಬೋದು ಅಂತೇಳಿ ತರಿಸಿದ್ದು ನೋಡಿರಿ. 150 ರೂಪಾಯಿನ ಕೊಟ್ಟಿದ್ದು. ಇಲ್ಲಿ ಆಫ್ಲೈನ್ ಒಳಗೆ ನಾನು ಕೇಳಿದಾಗ 250 ರೂಪಾಯಿ ಹೇಳಿದರು. ಅಂದರೆ ಅಲ್ಲಿ ಹೋಗಿ ರೇಟೆಲ್ಲ ಕೇಳಿಬಿಟ್ಟೇ ನಾನು ಆರ್ಡ್ರ್ ಹಾಕಿದ್ರಿ. ಅದಕ್ಕಾಗಿ ಹೇಳಾಕತ್ತಿದ್ದೆ ಅಷ್ಟೇ ರೀ. ನನಗೆ ಇಷ್ಟ ಆಯಿತು ಮತ್ತು ಭಾಳ ದಿವಸದಿಂದ ತೊಗೋಬೇಕಂತೇಳಿ ಆಸೆನೂ ಇತ್ತು. ನನಗೆ ಹೆಂಗೆ ಗೊತ್ತೇನ್ರಿ, ನನಗೆ ಏನು ಬೇಕಂತ ಅಷ್ಟೊಂದು ಆಸೆ ಪಡೋಂಗಿಲ್ಲ. ಆದರೆ ಅಡುಗೆ ಮನೆಯೊಳಗೆ ಏನಾದರೂ ಒಂದು ವಸ್ತು ತೊಗೋಬೇಕಂದಾಗ ಯಾವಾಗ ತೊಗೋಬೇಕಂತ ಅನ್ನಿಸ್ತಾ ಇರ್ತೈತಿ. ಅದಕ್ಕಾಗಿ ಒಂದೊಂದಾಗಿ ಯಾವಾಗ ಆಗುತ್ತಲ್ಲ ಆವಾಗ ತೊಗೊತಾ ಇರ್ತೀನಿ. ಈಗ ಫೈನಲಿ ಅವು ಏನು ಜಾರ್ಸ್ ಅದಾವಲ್ಲ ರೀ, ಅದ್ರೊಳಗೆ ನಾವು ಟೊಮೆಟೊ ಆಗಲಿ ಏನಾದರೂ ಚಟ್ನಿ ಮಾಡಿ ಹಂಗೂ ಇಟ್ಕೋಬೋದು. ಅಂದರೆ ಮ್ಯಾಲೊಂದು ಕ್ಯಾಪ್ ಕೊಟ್ಟಾರೆ, ಅದು ಏನಂತಾರೆ ರುಬ್ಬೋದನ್ನು ತೆಗೆದ್ಬಿಟ್ಟು ಒಂದು ಕ್ಯಾಪನ್ನು ಹಾಕಿ ನಾವು ಹಂಗೆ ಫ್ರಿಜ್ ಒಳಗಾದರೂ ಇಡ್ಬೋದು. ಮತ್ತು ಜ್ಯೂಸ್ ಅತ್ತೆ ಮಾಡಿದಾಗ ಹಂಗೆ ಅದ್ರೊಳಗನ ಕುಡಿಬೋದು. ಬಾಳೆಹಣ್ಣಿನ ಸ್ಮೂದಿ ಅತ್ತು ಮಾಡಿದಾಗ ರೀ ಎಕ್ಸ್ಟ್ರಾ ಗ್ಲಾಸ್ ಬೇಕಂತೇನಿಲ್ಲ ರೀ. ಒಬ್ಬರೇ ಇದ್ದಾಗ ಇವನ್ನ ಬೆಸ್ಟ್ ಆಗ್ತಾವೆ ನೋಡಿರಿ ಯೂಸ್ ಮಾಡೋಕ್ಕೆ. ಯಾವುದೇ ನಾವು ಆನ್ಲೈನಿಂದ ತರಿಸ್ಲಿ ಆಫ್ಲೈನಿಂದ ತರಿಸ್ಲಿ ತಂದುಬಿಟ್ರು ಫಸ್ಟಿಗೆ ಒಂದು ಸಲ ಸಾಬೂನು ಹಚ್ಚಿ ವಾಶ್ ಮಾಡ್ಕೊಂಡ್ಬಿಟ್ಟೇ ಯೂಸ್ ಮಾಡಬೇಕಾಗುತ್ತೆ ರೀ. ಹಾಗಾಗಿ ನಾನು ಈಗೆಲ್ಲವನ್ನ ಸಾಬೂನು ಹಚ್ಚಿ ತಿಕ್ಕಿ ತೊಳೆದ್ಬಿಟ್ಟು ಇಡೋಣಂತ ತಿಕ್ಕಿ ತೊಳೆದು ಇಡಾಕಂತೀನಿ ನೋಡಿರಿ. ನನ್ನ ಮಗಳು ಇವಾಗ ಊಟ ಮಾಡಾಕಂತಾಳು. ಎಷ್ಟು ತನಕ ಹೇಳಿದ್ರು ಕೇಳಂಗಿಲ್ಲ ರೀ, ಬಂದ ಕೂಡಲೇ ಊಟ ಮಾಡಂತಂದ್ರೆ. ಈಗೆಲ್ಲ ತೊಳೆದು ಇಟ್ಟಿದ್ದೀನಿ ರೀ. ಈಗ ಮಾವಿನ ಹಣ್ಣಿನ ಸ್ಮೂದಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಅದು ಜಾರ್ಸನ್ನು ಯೂಸ್ ಮಾಡಿಬಿಟ್ಟು ಈಗ ಮಾವಿನ ಹಣ್ಣಿನ ಸ್ಮೂದಿ ಮಾಡೋಣ ಬರ್ರಿ. ಭಾಳ ಮಸ್ತ್ ಆಗುತ್ತೆ, ಟೇಸ್ಟ್ ಅಂದರೂ ಸಖತ್ತಾಗಿರುತ್ತೆ ರೀ. ನಂಗಂತೂ ಭಾಳ ಇಷ್ಟ ಆಗುತ್ತೆ. ಅದನ್ನೇ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಫಸ್ಟಿಗೆ ಒಂದು ಸ್ವಲ್ಪ ಮಾವಿನ ಹಣ್ಣನ್ನು ಸಣ್ಣಗೆ ಪೀಸ್ಗಳನ್ನು ಕಟ್ ಮಾಡಿ ಸಪ್ರೇಟಾಗಿ ಎದ್ದು ಇಡ್ತೀನಿ ರೀ. ಇದು ಆಪ್ಷನಲ್ಲ, ಬೇಕಂದರೆ ಈ ರೀತಿ ಮಾಡ್ಕೋಬೋದು, ಇಲ್ಲಾಂದ್ರೆ ಹಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೋದು ರೀ. ಈಗ ನಾನು ಸ್ವಲ್ಪ ಎತ್ತಿಟ್ಬಿಟ್ಟು ಓದಿದ ಮಾವಿನ ಹಣ್ಣು ಏನೈತಿಲ್ಲ ಒಂದು ಪಲ್ಪೆಲ್ಲ ತೆಗೆದ್ಬಿಟ್ಟು ಅದು ಸಣ್ಣ ಮಿಕ್ಸರ್ ಜಾರ್ ತರಿಸಿದ್ದೆ ಅಲ್ರಿ, ಅದಕ್ಕೆ ಹಾಕಿ ಇಟ್ಟಿದ್ದೀನಿ. ಈ ಕಡೆ ಕಾಸಿ ಆರ್ಸಿದ ಹಾಲನ್ನು ಒಂದು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ರೀ. ಅದಕ್ಕೆ ನೆನೆಸಿಟ್ಟಿದ್ದು ಸಬ್ಜಾ ಸೀಡ್ಸನ್ನು ಹಾಕಿದ್ದೀನಿ. ನೀವು ಚಿಯಾ ಸೀಡ್ಸ್ ಆದರೂ ಹಾಕ್ಬೋದು, ಸಬ್ಜಾ ಸೀಡ್ಸ್ ಆದ್ರೂ ಹಾಕ್ಬೋದು. ಅಂದರೆ ನೆನೆಸಾದ್ರೂ ಹಾಕ್ಬೋದು, ಇಲ್ಲ ಹಾಲೊಳಗೆ ಹಾಕಿಬಿಟ್ಟಾದ್ರೂ ನೆನೆಸ್ಕೋಬೋದು. ಸ್ವಲ್ಪ ಕಲ್ಸಕ್ರಿನ ಕೂಟ್ಬಿಟ್ಟು ಇದಕ್ಕನ್ನ ಮಿಕ್ಸ್ ಮಾಡ್ಕೊಳಕಂತೀನಿ ನೋಡಿರಿ. ನೀವು ನಾರ್ಮಲ್ ಸಕ್ಕರೆ ಆದರೂ ಬಳಸ್ಬೋದು, ಇಲ್ಲ ಬೆಲ್ಲ ಆದ್ರೂ ಬಳಸ್ಬೋದು ರೀ.
ಈಗ ಸ್ವಲ್ಪ ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ಕಲ್ಸಕ್ರೆನ ಕುಟ್ಬಿಟ್ಟು ಹಾಕಿಬಿಟ್ಟು ಮಾವಿನ ಹಣ್ಣು ತೆಗೆದು ಇಟ್ಟಿದ್ದೆ ಅಲ್ರಿ ಅದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಸಪ್ರೇಟಾಗಿ ಕುಟ್ಟೋಕ್ಕಿಂತ ಅದಕ್ಕನ್ನು ಹಾಕಿಬಿಟ್ರಾಯ್ತು ಮಿಕ್ಸ್ ಆಗುತ್ತಂತೇಳಿ ಹಾಕಿದ್ದೀನಿ ನೋಡಿರಿ. ಇದಕ್ಕೆ ಸೆಟ್ ಆಗುತ್ತೆ ಇಲ್ಲ ಅಂತ ಸ್ವಲ್ಪ ಭಯನೂ ಇತ್ತು, ಯಾವ ರೀತಿ ಬರುತ್ತೋ ಏನೋ ಗೊತ್ತಿಲ್ಲ ಅಂತೇಳಿ ಫೈನಲಿ ಫಿಕ್ಸ್ ಮಾಡಿಬಿಟ್ಟು ರುಬ್ಬಿದಾಗ ಗೊತ್ತಾಯ್ತು ನೋಡಿರಿ ಬೆಸ್ಟ್ ಆಗುತ್ತಂತೇಳಿ. ಅಂದರೆ ಎಲ್ಲದು ಇಲ್ಲಿ ಆಫ್ಲೈನ್ ಒಳಗೂ ಸಿಗ್ತಾವ್ರಿ, ಹೋಗಿ ಕೇಳಿ ನೋಡಿ ತರ್ಬೋದು. ಆದರೆ ಒಂದು 50-60 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ ರೀ. ಈಗಿದ್ರೆ ಈ ರೀತಿ ನೈಸಾಗೆ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕನ್ನು ಮಿಕ್ಸ್ ಮಾಡ್ತೀನಿ ರೀ. ಹಾಲಿಗೆ ಸಬ್ಜಾ ಸೀಡ್ಸ ಮತ್ತು ಸ್ವಲ್ಪ ಕಲ್ಸಕ್ರಿನ ಹಾಕಿ ಇಟ್ಟಿದ್ದೆ ರೀ, ಅದಕ್ಕನ್ನು ಮಿಕ್ಸ್ ಮಾಡಿಬಿಟ್ಟು ಚಲೋತ್ನಾಗೆ ಎಲ್ಲ ಮಾವಿನ ಹಣ್ಣಿನ ಮಿಕ್ಸ್ ಮತ್ತು ಹಾಲು ಮಿಕ್ಸ್ ಮಾಡ್ಕೋಬೇಕು. ಜಾರ ಒಳಗೆ ಸ್ವಲ್ಪ ಹಾಲು ಹಾಕಿ ಈ ರೀತಿ ಶೇಕ್ ಮಾಡಿಬಿಟ್ರೈತ್ರಿ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಕೈಲಿ ತೆಗಿಯೋಕೆ ಹೋದ್ರೆ ಬರೋಂಗಿಲ್ಲ ಅದು, ಹಾಗಾಗಿ ಈ ರೀತಿ ಮಾಡಿದ್ದು ನೋಡಿರಿ. ಎಷ್ಟು ಮಸ್ತಾಗಿ ಬಂದೈತಿ, ಟೇಸ್ಟ್ ಅಂತೂ ಭಾಳ ಮಸ್ತ್ ಇರೋದ್ರಿ. ಈಗ ಚಲೋತ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಮಾವಿನ ಹಣ್ಣು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದಲ್ರಿ ಅದನ್ನು ಮಿಕ್ಸ್ ಮಾಡ್ಕೊಳಕತ್ತಿದ್ದು. ನೀವು ಆಪ್ಷನಲ್ ಇದು ಈ ರೀತಿ ಮಾಡ್ಕೋಬೋದು, ಇಲ್ಲಾಂದ್ರೆ ಹಂಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟೇ ಸೇರಿಸ್ಕೋಬೋದು. ಸ್ವಲ್ಪ ನಾನಿಲ್ಲಿ ಬಾದಾಮಿನ ಈ ರೀತಿ ಚಾಪ್ ಮಾಡಿ ಮಿಕ್ಸ್ ಮಾಡಾಕಂತೀನಿ ನೋಡಿರಿ. ಈ ರೀತಿ ಚಾಪ್ನರ್ ಇದ್ದಿದ್ದಿಲ್ಲ ಅಂದರೆ ಸ್ವಲ್ಪ ಏನಂತಾರೆ ನಮ್ಮ ಕಡೆ ಅಬ್ದ ಚಬ್ದ ಕುಟ್ಬಿಟ್ಟು ಹಾಕೋದಂತಾರೆ, ಆ ರೀತಿ ಅದನ್ನು ಮಾಡ್ಬೋದು. ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಗ್ಲಾಸಿಗೆ ಹಾಕಿ ಸರ್ವ್ ಮಾಡಿರಾಯ್ತು. ಮಸ್ತಾಗಿರುವ ಮಾವಿನ ಹಣ್ಣಿನ ಸ್ಮೂದಿ ಅಥವಾ ಮಾವಿನ ಹಣ್ಣಿನ ಜ್ಯೂಸ್ ಏನಾದರೂ ಒಂದು ಅನ್ಬೋದು. ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಮಸ್ತ್ ಇರೋದು ನೋಡಿರಿ. ಯಾವಾಗಾದ್ರೂ ಒಂದು ಸಲ ಮಾವಿನ ಹಣ್ಣಿನ ಸೀಸನ್ ಮುಗಿಯಟ್ಟಿಗೆ ಒಂದು ಸಲ ಖಂಡಿತ ಟ್ರೈ ಮಾಡಿರಿ, ಭಾಳ ಮಸ್ತ್ ಬರುತ್ತೆ ಟೇಸ್ಟ್ ಅಂತೂ. ನನ್ನ ಮಗಳಿಗೆ ಇಷ್ಟ ಆಯ್ತು ನೋಡಿರಿ. 2 ಗ್ಲಾಸ್ ಮಾಡಿದ್ರಿ, ಯಾಕಂದರೆ ಮನುಗೆ ಇಷ್ಟ ಆಗಂಗಿಲ್ಲ ಅಂದ್ರೆ ಹಾಲು ಹಾಕಿದ್ದು ಅವ ಕುಡಿಯೋಕೆ ಹೋಗಂಗಿಲ್ಲ ರೀ, ಹಾಗಾಗಿ 2 ಗ್ಲಾಸ್ ಮಾಡಿದ್ದು ತನಗೆ ಮತ್ತು ನನಗೂ ಇಷ್ಟ ಆಯಿತು. ತನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡಿರಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ, ಭಾಳ ಮಸ್ತ್ ಆಗುತ್ತೆ. ಈಗಿದ್ರೆ ನಾನು ಅದು ಸ್ಪ್ರೇ ಬಾಟ್ಲು ತೊಳೆದು ಇಟ್ಟಿದ್ದೆ ಅಲ್ರಿ, ಕೆಳಗಿಂದು ಗ್ಲಾಸಿಂದ ಇರುತ್ತೆ, ಸ್ವಲ್ಪ ಹುಷಾರಾಗಿನೇ ಯೂಸ್ ಮಾಡಬೇಕ್ರಿ. ನಮ್ಮ ಮನೆಯವ್ರು ಅಂತಾರೆ ಏನಾದರೂ ಇಂಥದ್ದೇ ನಿನಗೆ ಯೂಸ್ ಇಲ್ಲಾರ ವಸ್ತುಗಳನ್ನೇ ಇಷ್ಟ ಆಗ್ತಾವಂತೆ ಅಂತ ಇರ್ತಾರೋ. ಹಂಗೆ ನೋಡಿರಿ, ಹೆಣ್ಮಕ್ಳಿಗೆ ಅಡುಗೆ ಮನೆಗಳಿಗೆ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ವಸ್ತುಗಳು ನೋಡಿದಾಗ ಜಾಸ್ತಿ ಖುಷಿ ಅನ್ಸುತ್ತಲ್ಲ, ನನಗೂ ಹಂಗೆ ನೋಡಿರಿ. ಯಾವುದೇ ವಸ್ತು ತಂದುಬಿಟ್ರೆ ಅದನ್ನ ಯೂಸ್ ಮಾಡೋ ತನಕ ಸಮಾಧಾನ ಇರೋಂಗಿಲ್ಲ, ಹಾಗಾಗಿ ಎಣ್ಣೆ ಹಾಕಿಬಿಟ್ಟು ಅದನ್ನ ಸ್ಪ್ರೇ ಮಾಡಿ ಮತ್ತು ಈ ರೀತಿ ಯಾವ ರೀತಿ ಯೂಸ್ ಆಗುತ್ತಂತ ಟೆಸ್ಟ್ ಮಾಡ್ತಾ ಇದ್ದೆ ರೀ. ಈ ಕಡೆಯಿಂದ ಸ್ಪ್ರೇ ಮಾಡ್ಬೋದು, ಆ ಕಡೆಯಿಂದ ನಾವು ಜಾಸ್ತಿ ಎಣ್ಣೆ ಬೇಕಂದ್ರೆ ಅದನ್ನೂ ಹಾಕ್ಬೋದು ನೋಡಿರಿ. ಬೆಸ್ಟ್ ಆಗುತ್ತೆ. ಇಬ್ಬರೇ ಗಂಡ ಹೆಂಡತಿ ಇದ್ಬಿಟ್ರಂತೂ ಭಾಳ ಯೂಸ್ ಆಗುತ್ತೆ ನೋಡಿರಿ. ಅಂದರೆ ಜಾಸ್ತಿ ಏನಂತಾರೆ ಹೊಲಸೆಲ್ಲ ಆಗಂಗಿಲ್ಲ. ಈಗ ನಮ್ಮ ಮನೆಯೊಳಗೆ ಹೆಂಗೆ ಗೊತ್ತಂದ್ರೆ ಮಕ್ಕಳೆಲ್ಲ ಯೂಸ್ ಮಾಡ್ತಾರೋ, ಅವ್ರಿಗೆ ಹೆಂಗೆ ಬರುತ್ತೋ ಕೈ ತೊಳ್ಕೊಳಂಗಿಲ್ಲ, ಹಂಗೆ ಯೂಸ್ ಮಾಡಿಬಿಟ್ಟು ಹೊಲಸು ಮಾಡಿಬಿಡ್ತಾರೆ. ಆದ್ರೂ ಇಷ್ಟ ಬಂದಿದ್ದು ತೊಗೋ ತನಕ ನನಗೆ ಸ್ವಲ್ಪ ಏನಂತಾರಲ್ಲ ಆ ರೀತಿ ಅನಿಸ್ತಾ ಇರ್ತೈತಿ. ಹಾಗಾದ್ರೆ ನನ್ನ ಮಗಳು ನಾಯಿ ಅಂತ ಕುಂತ್ಬಿಟ್ಟು ಯಾವ ರೀತಿ ಮಾಡಾಕತ್ತಾಳು, ಅದನ್ನು ಎಷ್ಟು ಸೈಲೆಂಟಾಗಿ ಕುಂತಿತ್ತು ಅಂದರೆ ಸ್ವಲ್ಪ ನಾನು ವಿಡಿಯೋ ಹಾಕಿದ್ರಿ, ಅಂದರೆ ಭಾಳ ತನಕ ಹಂಗೆ ಕೂಡುತ್ತದು, ಸೈಲೆಂಟ್ ಐತ್ರಿ. ಈಗಿದ್ರೆ ರಾತ್ರಿ ಊಟಕ್ಕೆ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ, ನಾನು ಮತ್ತು ನನ್ನ ಮಗಳು ಇದ್ರೆ ಮಸಾಲ ರೈಸ್ ಮಾಡ್ತಾಳಂತ, ಹಾಗಾಗಿ ಆಕೆಗೆ ಉಳ್ಳಾಗಡ್ಡಿ ಅಷ್ಟು ಕಟ್ ಮಾಡಿ ಕೊಟ್ಟೆ. ನಮ್ಮ ಮನೆಯವರಿದ್ರೆ ಮಾವಿನ ಹಣ್ಣು ತಂದಿದ್ರು, ಅಂದರೆ ಸ್ವಲ್ಪವು ಇನ್ನೂ ಬಿರುಸದವು, ಸ್ವಲ್ಪ ಜಾಸ್ತಿ ಹಣ್ಣಾಗ್ಯವ್ರಿ. ಇವತ್ತಿನ ಗಿಡದಿಂದ ಇಳಿಸ್ಯಾರಂತ್ರಿ ಆಗ 6 ಗಂಟೆಗೆ, ಹಾಗಾಗಿ ಎಲ್ಲ ಸ್ವಲ್ಪ ಸಪ್ರೇಟ್ ಮಾಡಿ ಇಟ್ಬಿಡಬೇಕು. ಹಣ್ಣಾಗಿದ್ದು ಅದ್ರ ಸಂಗಟ ಮಿಕ್ಸ್ ಮಾಡಿಬಿಟ್ರೆ ಅವು ಜಲ್ದಿ ಹಾಳಾಗಿಬಿಡ್ತಾವ್ರಿ. ಅಂದರೆ ಗಿಡದಿಂದ ಇಳಿಸೋಮಂದಾಗ ಸ್ವಲ್ಪ ಕೆಳಗಡೆ ಬಿದ್ದರೆ ಇತ್ತು, ಅದು ನಾಳೆ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ ರೀ, ಒಗಾಟೆ ಬಿಡಬೇಕು. ಹಾಗಾಗಿ ಈಗಿದ್ರೆ ಅದು ಸ್ವಲ್ಪ ಬಿರುಸಿದ್ದೆಲ್ಲ ಸೈಡಿಗೆ ಎತ್ತಿಟ್ಬಿಟ್ಟು ಮೆತ್ತಗಿದ್ದಿದ್ದು ಸೀಕರಣೆ ಮಾಡ್ರೈತಂತ ಈ ರೀತಿ ಎಲ್ಲ ಚೆಕ್ ಮಾಡಿ ಎತ್ತಿಡಾಕಂತೀನಿ ನೋಡಿರಿ. ಅಂದರೆ ವೇಸ್ಟ್ ಮಾಡೋಕ್ಕಿಂತ ಅದು ಜಲ್ದಿನೇ ಯೂಸ್ ಮಾಡಬೇಕ್ರಿ, ಯಾವಾಗಲೂ ಹಾಳಾದ್ಮೇಲೆ ಯೂಸ್ ಮಾಡಬೇಕಿತ್ತು ಅಂತ ಅನ್ಕೊಂತ ಕುಂತ್ರೆ ಆಗಂಗಿಲ್ಲ ರೀ. ಯಾವಾಗಲೂ ಫ್ರೆಶ್ ಇದ್ದಾಗನೇ, ಅದು ರುಚಿ ಇದ್ದಾಗನೇ ತಿಂದುಬಿಡಬೇಕು, ಫ್ರೆಶ್ ಇದ್ದಾಗನೇ ಯೂಸ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಹಾಗಾಗಿ ಅದನ್ನ ಸ್ವಲ್ಪ ಎಲ್ಲ ಬಿರುಸಿದ್ದು ಒಂದು ಬುಟ್ಟಿಗೆ ಹಾಕಿ ಎತ್ತಿಟ್ಬಿಟ್ಟು, ಜಾಸ್ತಿ ಹಣ್ಣಾಗಿದ್ದು ಅಂದರೆ ಕಲರ್ ಬಂದಿಲ್ಲ ರೀ, ಗಿಡದೊಳಗೆ ಇದ್ಬಿಟ್ರೆ ಒಂದು ಹಣ್ಣು ಕಲರ್ ಬರೋಂಗಿಲ್ಲ, ರುಚಿ ಮಾತ್ರ ಮಸ್ತ್ ಅದಾವ್ರಿ. ಅವ್ರ ಫ್ರೆಂಡ್ ಕೊಟ್ಟಿದ್ದಂತ, ಹಾಗಾಗಿ ಅವನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಬಿಟ್ಟು ತೊಗೊಳೋದು ಇಟ್ಟಿದ್ದೀನಿ ನೋಡಿರಿ. ಜಾಸ್ತಿನೇ ಅದಾವು, ಎಲ್ಲ ಸಿಕ್ಕಂಗೆ ಮಾಡಿಬಿಡ್ತೀನಿ. ಅಂದರೆ ಗಟ್ಟಿಯಾಗಿ ಮಾಡಿಬಿಡೋದ್ರೆ ನೀರಿಗೇನು ಹಾಕಕ್ಕೆ ಹೋಗಂಗಿಲ್ಲ, ಹಾಗಾಗಿ ಖರ್ಚಾಗ್ತಾವೆ. ಮತ್ತು ಮಾವಿನ ಹಣ್ಣಿನ ಕೇಕ್ನೂ ರೆಡಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಫಸ್ಟಿಗೆ ಅದ್ರದ್ದೆಲ್ಲ ಅದು ಏನಂತಾರೆ ಹಣ್ಣೊಳಗಿನ ಪಲ್ಪೆಲ್ಲ ತೆಗೆದ್ಬಿಟ್ಟು ಆಮೇಲೆ ಸೀಕರಣೆ ಮತ್ತು ಕೇಕ್ ರೆಡಿ ಮಾಡಿರಾಯ್ತು. ಈಗ ಸೀಕರಣೆನೂ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಇನ್ನು ಕೇಕ್ ರೆಡಿ ಮಾಡೋ ಕೆಲಸ ಸ್ಟಾರ್ಟ್ ಆಗೈತಿ. ಇದಕ್ಕೆ ಹಾಲು, ಮೊಸರು, ತುಪ್ಪ
ಮತ್ತು ಹಿಟ್ಟು ಏನೂ ಬೇಕಾಗಿಲ್ಲ ರೀ. ಜಸ್ಟ್ ಒಂದು 2-3 ಐಟಮ್ ಇದ್ಬಿಟ್ರೆ ಮಸ್ತಾಗಿ ಕೇಕ್ ರೆಡಿ ಮಾಡ್ಬೋದು ನೋಡಿರಿ. ಇವತ್ತು ಹೆಂಗಾದ್ರೂ RCB ಮ್ಯಾಚ್ ಐತಲ್ಲ, ಹಾಗಾಗಿ ಕೇಕ್ ಮಾಡಿ ಇಟ್ಟರಾಯ್ತು. ಇನ್ನಾದ್ರೆ ಕಟ್ ಮಾಡೋಕೆ ಬರುತ್ತಂತೆ ರೆಡಿ ಮಾಡಾಕಂತೀನಿ ನೋಡಿರಿ. ನನ್ನ ಮಗನಿಗೆ ಹಾಲು ಹಾಕಬಾರ್ದು, ತುಪ್ಪ ಹಾಕಬಾರ್ದು, ನಾನು ತಿನ್ನಂಗಿಲ್ಲ ಅಂತ ನಾಟಕ ಮಾಡಾಕತ್ತಿದ್ದ. ಹಾಗಾಗಿ ನೀ ಇಲ್ಲೇ ನಿಂದ್ರಪ್ಪ, ಎಲ್ಲಿ ಹೋಗ್ಬೇಡ, ನಾನು ಏನು ಹಾಕ್ತೀನಿ ಅಂತ ಚೆಕ್ ಮಾಡಂತೇಳಿ ಅವನಿಗೆ ಹೇಳಾಕತ್ತಿದ್ದೆ ರೀ ಸಿಟ್ಟು ಮಾಡಿಕೊಂಡು. ಅಂದರೆ ಇದಕ್ಕೆ ಹಾಲು ತುಪ್ಪ ಮೊಸರು ಏನೂ ಹಾಕಂಗಿಲ್ಲ, ನೀನು ಇಲ್ಲೇ ನಿಂತು ನೋಡಪ್ಪ ಅಂತ ಅಂದೆ ರೀ. ಈಗ ನಾನು ಕೇಕ್ ಮಾಡೋಕೆ ಫಸ್ಟಿಗೆ ಒಂದು ಡಬ್ಬಿಗೆ ಎಣ್ಣೆ ಮತ್ತು ಅದಕ್ಕೆ ಪೇಪರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಮಾವಿನ ಹಣ್ಣಿನ ಪಲ್ಪ್ನೂ ತೆಗೆದು ಇಟ್ಟಿದ್ದೀನಿ ರೀ. ಮತ್ತು ಇಲ್ಲಿ ಮಿಕ್ಸರ್ ಜಾರಿಗೆ 2 ಬಟ್ಲಷ್ಟು ಚಿರೋಟಿ ರವೆ ಹಾಕಿ 1-2 ನಿಮಿಷ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ಸಣ್ಣ ಮಾಡ್ಕೋಬೇಕು, ಅದು ಹಿಟ್ಟು ಥರ ಆಗಬೇಕು ರೀ. ಆಮೇಲೆ 1 ಬಟ್ಲಷ್ಟು ಸಕ್ಕರೆ ಹಾಕಂತೀನಿ. ಮಾವಿನ ಹಣ್ಣು ಜಾಸ್ತಿ ಸ್ವೀಟ್ ಇದ್ರೆ ಒಂದು ಸ್ವಲ್ಪ ಕಮ್ಮಿ ಹಾಕಿದ್ರೆ ನಡಿತೈತಿ. ಮತ್ತು ಸ್ವೀಟ್ ಸ್ವಲ್ಪ ಕಮ್ಮಿ ತಿನ್ನೋರಿದ್ರು ಸ್ವಲ್ಪ ಕಮ್ಮಿ ಹಾಕ್ಬೋದು. ನಾನಿಲ್ಲಿ 1 ಬಟ್ಲಷ್ಟು ಸಕ್ಕರೆ ಹಾಕಿದ್ದೀನಿ. 4-5 ಏಲಕ್ಕಿ ಹಾಕಿಬಿಟ್ಟು ಅದನ್ನ ಮತ್ತೊಂದು ಸಲ ಸಕ್ಕರೆ ಎಲ್ಲ ಸಣ್ಣ ಆಗೋ ಮಟ್ಟ ರುಬ್ಕೋಬೇಕ್ರಿ. ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆ ನಾನು. ಅಂದರೆ ಕೆಲವೊಬ್ರು ಮತ್ತೆ ಶೇರ್ ಮಾಡ್ಕೋಬೇಕಿಲ್ರಿ ಅಕ್ಕ ಅಂತ ಕೇಳ್ತೀರಿ ಅಂತ ಫಾಸ್ಟಾಗಿ ಹೇಳಾಕತ್ತಿದ್ದು. ಈಗ ನಾನು 1-2 ಬಟ್ಲಷ್ಟು ಮಾವಿನ ಹಣ್ಣಿನ ಪಲ್ಪ್ ಅಂತ ತೊಗೊಂಡ್ಬಿಟ್ಟು ಅದನ್ನು ಮಿಕ್ಸರ್ಗೆ ಹಾಕಿ ಈ ರೀತಿ ರುಬ್ಕೊಂಡು ರವೆ ಮತ್ತು ಸಕ್ಕರೆ ಏಲಕ್ಕಿ ಹಾಕಿ ರುಬ್ಬಿದ್ದಿತ್ತಲ್ರಿ ಅದಕ್ಕೆ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಭಾಳ ಫಾಸ್ಟಾಗಿ ಆಗುತ್ತೆ ರೀ ಕೇಕ್. ಇದು ಅಂತೂ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿರಿ. ಬರ್ತ್ಡೇಕ್ಕಾಗಲಿ ಮತ್ತು ಸುಮ್ಮನೆ ಸಂಜೆ ಮುಂದಾಗ ಸ್ನ್ಯಾಕ್ಸಿಗೆ ಕೊಡೋಕ್ಕಾಗಲಿ ಈ ರೀತಿ ಈಜಿಯಾಗೆ ಮಾಡಿ ಇಟ್ಬಿಟ್ರೆ ಐತ್ರಿ. 2-3 ದಿವಸ ತನಕ ಫ್ರಿಜ್ನಾಗ ಇಡ್ಬೋದು, ಹಾಳೇನು ಆಗಂಗಿಲ್ಲ ರೀ. ಭಾಳ ಮಸ್ತ್ ಆಗುತ್ತೆ. ಈಗಿದ್ರೆ ಅದು ಮಾವಿನ ಹಣ್ಣಿನ ಪಲ್ಪ್ ರವೆ ಎಲ್ಲ ಮಿಕ್ಸ್ ಮಾಡಿದ್ದು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಮುಚ್ಚಿಡ್ಬೇಕು ರೀ. 10 ನಿಮಿಷ ನೆನಿಬೇಕದು. ಅಂದರೆ ರವೆ ಬಳಸಿರ್ತೀವಲ್ಲ, ಹಾಗಾಗಿ ಅದನ್ನ 10 ನಿಮಿಷ ರೆಸ್ಟ್ ಮಾಡೋಕೆ ಇಟ್ಬಿಟ್ಟು ಆಮೇಲೆ ಅದಕ್ಕೆ 1/4 ಚಮಚದಷ್ಟು ಅಡುಗೆ ಸೋಡಾ ಮತ್ತು ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕಬೇಕಾಗುತ್ತೆ ರೀ. ಇದು 1/4 ಚಮಚದ್ದು ಚಮಚ ಐತಿ, ಅಂದರೆ ಸಣ್ಣ ಚಮಚ ಐತಲ್ರಿ, ಹಾಗಾಗಿ 1 ಚಮಚ ಅಡುಗೆ ಸೋಡಾ 2 ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕಿದ್ದು. ಈಗ ಬೇಕಿಂಗ್ ಪೌಡ್ರ್ ಮತ್ತು ಅಡುಗೆ ಸೋಡಾ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರೀ, 1-2 ಚಿಟಿಕೆ ಅಷ್ಟು. 1-2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಆಪ್ಷನಲ್ ರೀ, ಇದು ಹಾಕಿದ್ರೂ ನಡಿತೈತಿ, ಹಾಕ್ಲಿಕ್ಕೂ ನಡಿತೈತಿ. ನೀವು ತುಪ್ಪ ಆದ್ರೂ ಬಳಸ್ಬೋದು. ನಾನು 1-2 ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿದ್ದು. ಸ್ವಲ್ಪ ಟ್ರೂಟಿ ಫ್ರೂಟಿ ರೀ, ಇದು ಎಲ್ಲ ಆಪ್ಷನಲ್ಲ, ಇದ್ಬಿಟ್ರೆ ಹಾಕ್ಬೋದು, ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತಿ ರೀ. ಬರೀ ನಾವು ಬೇಕಿಂಗ್ ಪೌಡ್ರ್ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಬೆನ್ಸಾಕಿ ಇಡ್ಬೋದು. ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿದ್ದು. ಅದು ಟ್ರೂಟಿ ಫ್ರೂಟಿ ಮತ್ತು ಬಾದಾಮಿನ ಚಾಪ್ ಮಾಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. 1 ರೌಂಡ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಹಚ್ಚಿಟ್ಟಿದ್ದೀವಲ್ಲ ಅದು ಪೇಪರ್ ಹಾಕಿಬಿಟ್ಟು ಡಬ್ಬಿಗೆ ಅದಕ್ಕೆ ಹಿಟ್ಟನ್ನು ಹಾಕಬೇಕಾಗುತ್ತೆ ನೋಡಿರಿ. ಹಿಟ್ಟು ಜಾಸ್ತಿ ಅಲಸಿರಬಾರ್ದು, ಇದೇ ರೀತಿ ತಿಕ್ಕಾಗಿರ್ಬೇಕು ರೀ, ಅವಾಗನ ಕೇಕ್ ಚಲೋತ್ನಾಗ ಬರುತ್ತೆ. ಹಿಟ್ಟು ಅಲಸಾಗ್ಬಿಟ್ರೆ ಏನಿಲ್ಲ ಕೇಕ್ ಜಲ್ದಿ ಬನ್ಯಂಗೂ ಇಲ್ಲ ಮತ್ತು ಸ್ವಲ್ಪ ಜಿಗಟ್ ಥರ ಆಗುತ್ತೆ ರೀ. ಹಾಗಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಬಿಟ್ಟನೇ ಮಾಡ್ಬೇಕ್ರಿ. ನಾನು 2 ಬಟ್ಲಷ್ಟು ಮಾವಿನ ಹಣ್ಣಿನ ಪಲ್ಪ್ ಹಾಕಿದ್ದು, 2 ಬಟ್ಲ ರವಕ್ಕೆ ರೀ. ಈಗ ಅದು ಹಿಟ್ಟನ್ನೇ ಇದಕ್ಕೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಮೇಲೆ ಚೆಂದ ಕಾಣ್ಲತ್ತೆ ಟ್ರೂಟಿ ಫ್ರೂಟಿ ಬಾದಾಮಿನೂ ಚಾಪ್ ಮಾಡಿ ಹಾಕಿದ್ದೀನಿ ನೋಡಿರಿ. ಹಾಕಿ 1-2 ಸಲ ಟ್ಯಾಪ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಕುಕ್ಕರ್ ಆಲ್ರೆಡಿ ನಾನು ಒಂದು 10 ನಿಮಿಷ ಮೊದಲೇ ಸಣ್ಣ ಉರಿಯೊಳಗೆ ಬಿಸಿ ಮಾಡೋಕೆ ಇಟ್ಟಿದ್ದೆ ರೀ. ಅದನ್ನ ಕುಕ್ಕರ್ ಒಳಗೆ ಒಂದು ಸ್ಟ್ಯಾಂಡ್ ಇಟ್ಟು ಅದು ಡಬ್ಬಿನ ಇಟ್ಬಿಟ್ಟು 35-40 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ರೀ. 35 ನಿಮಿಷ ಆದಮೇಲೆ ಒಂದು ಸಲ ಚೆಕ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಬೆಂದಿತ್ತಿಲ್ಲ ಅಂದ್ರೆ ಮತ್ತೆ ಬೆನ್ಸಾಕಿಡಾಕೆ ಬರುತ್ತೆ. ಆ ಕಡೆ ಅದು ಇಟ್ಬಿಟ್ಟು ಇನ್ನು ಅಡುಗೆ ಮಾಡಿ ಊಟ ಮಾಡೋ ತನಕ ಅದನ್ನೆಲ್ಲ ಕೇಕ್ ಬೆಂದ್ಬಿಡುತ್ತೆ ನೋಡಿರಿ. ಅದಕ್ಕಾಗಿ ಈಗ ಚಪಾತಿ ರೆಡಿ ಮಾಡ್ಕೊಳಕಂತೀನಿ. ಸ್ವಲ್ಪ ಚಪಾತಿ ಮಾಡಾಕತ್ತಿದ್ರಿ. ನನ್ನ ಮಕ್ಕಳಿಗೆ ಇಬ್ಬರಿಗೆ ಚಪಾತಿ ಬೇಡ ಅಂತ, ಹಾಗಾಗಿ ಒಂದು 5 ಚಪಾತಿ ಮಾಡಿದ್ದು. ನನಗೆ 1 ಚಪಾತಿ, ನಮ್ಮ ಮನೆಯವ್ರಿಗೆ 2 ಚಪಾತಿ ಮತ್ತು ನಾಯಿಗೆ 1-2 ಚಪಾತಿ ಮಾಡಿದ್ದು ಅಷ್ಟೇ ರೀ. ಈಗಿದ್ರೆ ತಾನು ಮಸಾಲೆ ರೈಸ್ ಮಾಡಿದ್ದಿಲ್ಲ, ಹಾಗಾಗಿ ಅವರು ರೈಸ ತಿಂತೀವಿ ಮಮ್ಮಿ ಚಪಾತಿ ಬೇಡ ಅಂತಂದರು. ನಮ್ಮ ಮನೆಯವರಿಗೆ ಸೀಕರ್ನಿ ಚಪಾತಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ತನಗೆ ಸೀಕರ್ನಿ ಅಂದ್ರೇ ಇಷ್ಟ ಆಗಂಗಿಲ್ಲ ರೀ, ಒಲ್ಲನ್ನ ಸ್ಟಾರ್ಟ್ ಮಾಡಿಬಿಡ್ತಾರೋ. ಹಾಗಾಗಿ ನಾವು ಅಷ್ಟೇ ಮಾಡಿದ್ದು, ಅಂದರೆ ಜಾಸ್ತಿನೇ ಮಾಡಿದ್ದು. ತಿಂದ್ರಂತೆ ಅಂದ್ಕೂಲೆ ತಿಲ್ಲೇ ಇಲ್ಲ, ಬರೀ ರೈಸ್ ಅಷ್ಟೇ ಊಟ ಮಾಡಾಕತ್ತಿದ್ರು. ಈಗ ಚಾಲು ಆಗೈತೆ ನೋಡಿರಿ. ಅಂದರೆ ರೈಸ್ ತಿನ್ನೋ ಮುಂದಾಗೂ ನಾಟಕ ರೀ. ಹಪ್ಪಳ ಬೇಕಂತೇಳಿ ಸ್ಟಾರ್ಟ್ ಆಗೈತಿ ಮನಗಂತೂ. ಎಲ್ಲಿ ಇಳೆಲ್ಲ ಆಗಿದ್ರಿ. ಹಪ್ಪಳ ಬರೋ ಮಟ್ಟ ಮಮ್ಮಿ ಅನ್ನನೇ ಹೋಗಂಗಿಲ್ಲ, ಇದು ಹಪ್ಪಳ ಬಂದಮೇಲೆ ಅನ್ನ ಹೋಗ್ತೈತೆ ಅಂತ ಅನ್ನಕತ್ತಿದ್ದ. ಬೇಕಂದ್ರೆ ಫ್ರೈ ಮಾಡ್ಕೊಂಡು ತಿಂದ್ರಪ್ಪ ಅಂತ ಅಂದೆ ರೀ. ನಾನಂತೂ ಸೀಕರ್ನಿ ಚಪಾತಿ ಅನ್ನ ಊಟ ಮಾಡ್ತಂತ ಊಟ ಮಾಡಿದೆ ರೀ.
ಆದರೆ ನಮ್ಮೆಲ್ಲ ಊಟ ಮುಗಿದ್ರೂ ಇನ್ನು ಇವ್ರದ್ದು ಊಟನೇ ಆಗಿಲ್ಲ ನೋಡ್ರಿ. ಪ್ಲೇಟ್ ಒಳಗಿನ ಅನ್ನನೂ ಖಾಲಿ ಆಗಿತ್ತಿಲ್ಲ. ಅಂದ್ರೆ ಹಾಗೆ ಇಟ್ಬಿಟ್ಟು ಹಪ್ಪಳನೂ ಫ್ರೈ ಮಾಡಾಕತ್ತಿದ್ದ. ತನು ಇದ್ರೆ ಹಪ್ಪಳ ತೊಗೊಂಬರಿ ಪಪ್ಪ ಅಂತ ಅಂದ್ಕೂಡಲೇ ನಮ್ಮ ಮನೆಯವರು ಒಯ್ದು ಕೊಡಾಕತ್ತಿದ್ರು. ನಮ್ಮದೆಲ್ಲ ಊಟ ಮುಗಿದು 10 ನಿಮಿಷ ಆಯಿತು. ಆದರೆ ಇನ್ನು ಇವ್ರದ್ದು ಊಟನೇ ಮುಗಿದಿತ್ತಿಲ್ಲ. ಹಪ್ಪಳ ಫ್ರೈ ಮಾಡಿಕೊಂಡು ಊಟನೂ ಮುಗಿಸಿದ್ರು. ಯಾವಾಗಾರ ಮಾಡ್ರಪ್ಪ ಅಂತ ನಾವು ಸುಮ್ಮನೆ ಊಟ ಮಾಡಿಬಿಟ್ಟು ಹೊರಗಡೆ ಸ್ವಲ್ಪ ವಾಕಿಂಗ್ ಮಾಡಿ ಬಂದ್ರಾಯ್ತಂತ ವಾಕಿಂಗ್ ಮುಗಿಸಿ ಬರೋಟ್ಟಿಗೆ ಈ ಕಡೆ ಕೇಕ್ ನೆನಪಾಯ್ತಾ 35 ನಿಮಿಷ ಆಗಿತ್ತು. ಹಾಗಾಗಿ ಒಂದು ಸಲ ಚೆಕ್ ಮಾಡಿ ಹೋಗೋಣಂತ ಬಂದಿದ್ದೀನಿ ನೋಡ್ರಿ. ಅಂದರೆ ಮತ್ತೆ ಬಂದಿದ್ದಿಲ್ಲ ಅಂದರೆ ಇನ್ನೊಂದು 3-4 ನಿಮಿಷ ಇಟ್ಟರೆ ಆಯ್ತು ಅಂತೇಳಿ. ಅಂದರೆ ಮಿನಿಮಮ್ ಒಂದು 40 ನಿಮಿಷ ಬೇಕಾಗೋದ್ರೆ. ಅಂದರೆ ಸಣ್ಣ ಉರಿ ಒಳಗೆ ಇಟ್ಟಿರ್ತೀವಿ, 10 ನಿಮಿಷ ಫಾಸ್ಟ್ ಇಡಬೇಕು. 10 ನಿಮಿಷ ಆದಮೇಲೆ ಸಣ್ಣ ಉರಿ ಒಳಗೆ ಇಟ್ಬಿಟ್ರೆ ಸ್ವಲ್ಪ ಚಲೋತ್ನಾಗೆ ಬೆನಿಯುತ್ತೆ. ಮತ್ತು ಒಂದು 3-4 ನಿಮಿಷ ಮುಚ್ಚಿಟ್ಟ್ಯಾರಿ. ಈಗ ಪರ್ಫೆಕ್ಟಾಗಿ ರೆಡಿ ಆಗೈತೆ ನೋಡಿರಿ. ಒಂದು ಚಾಕು ಅಥವಾ ಒಂದು ಕಡ್ಡಿ ತೊಗೊಂಡ್ಬಿಟ್ಟು ಈ ರೀತಿ ನಡುವೆ ಚುಚ್ಚಿದಾಗ ಗೊತ್ತಾಗುತ್ತೆ ಚಾಕುಕ್ಕೇನು ಹತ್ತಿಲ್ಲ ಅಂದ್ರೆ ಅದು ಪರ್ಫೆಕ್ಟಾಗಿ ಬೆಂದೈತೆ ಅಂತ ಹೇಳಿ. ಫೈನಲಿ ಇದು ಬೆಂದಿತ್ತ. ಇನ್ನು ಎತ್ತಿಟ್ಬಿಟ್ಟು ತಣ್ಣಗಾಕ ಬಿಡಬೇಕ್ರಿ. ಬಿಸಿ ಇದ್ದಾಗ ತೆಗ್ಯಾಕೆ ಹೋಗಬಾರ್ದು. ಯಾವುದೇ ಕೇಕ್ ಮಾಡಿಬಿಟ್ರೂ ಬಿಸಿ ಇದ್ದಾಗ ತೆಗ್ಯಾಕೆ ಹೋಗಬಾರ್ದು. ತಣ್ಣಗಾದ್ಮೇಲೆ ಒಂದು ಅರ್ಧ ತಾಸು ಅಥವಾ 1 ತಾಸು ಬಿಟ್ರೇ ಬೆಸ್ಟ್ ಆಗುತ್ತೆ ರೀ. ಪ್ಲೇಟ್ ಮುಚ್ಚೋಕ್ಕಿಂತ ಈ ರೀತಿ ಅರ್ಬಿ ಮುಚ್ಚಿಬಿಟ್ರೆ ಬೆಸ್ಟ್ ರೀ. ಪ್ಲೇಟ್ ಮುಚ್ಚರೆ ಏನೈತಲ್ಲ ಅದು ನೀರು ಬಿಟ್ಟು ಮತ್ತೆಲ್ಲ ಕೇಕ್ ಒಳಗನೆ ಬೀಳುತ್ತೆ. ಅದಕ್ಕಾಗಿ ಅರ್ಬಿ ಮುಚ್ಚಿಟ್ಟಷ್ಟೇ ಬೆಸ್ಟ್ ನೋಡಿರಿ. ಎಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ಫೈನಲಿ ಮ್ಯಾಚ್ ನೋಡ್ಕೊತ ಕುಂತೀವಿ ನೋಡ್ರಿ. ನಮ್ಮ ಮನೆಯವರಂತೂ ಮನ್ಕೊಂಡ್ಬಿಟ್ರು. ಯಾಕಂದರೆ ಅವರಿಗೆ ಹೈರಾಣ ಆಗಿರ್ತೈತಿ. ಸ್ವಲ್ಪ ನೋಡಿಬಿಟ್ಟು ಹಾಗೆ ನೋಡ್ಕೊತಾನೆ ಮನ್ಕೊಂಡ್ಬಿಟ್ರು. ಹಾಗಾಗಿ ನಾವು ಈ ಕಡೆ ಮತ್ತು ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಇಲ್ಲಿ ಒಳಗಡೆ ಬಂದು ಮ್ಯಾಚ್ ನೋಡ್ಕೊತ ಕುಂತೀವಿ ನೋಡ್ರಿ. ಎಲ್ಲರೂ ದೊಡ್ಡ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿಬಿಟ್ರೆ ನಾವಿದ್ರೆ ಸಣ್ಣ ಸ್ಕ್ರೀನ್ ಮೇಲೆ ನೋಡಾಕಂತೀವಿ ನೋಡ್ರಿ. ಅಂದರೆ ಮೊಬೈಲ್ ಒಳಗೆ ನೋಡಾಕತ್ತಿದ್ದು ಯಾವ ಸ್ಕ್ರೀನ್ ಮೇಲೆ ನೋಡ್ತೀವಿ ಅನ್ನೋಕ್ಕಿಂತ ರೀ ನಾವು ಮ್ಯಾಚ್ ನೋಡಬೇಕಷ್ಟೆ. ಯಾಕಂದರೆ ನಮ್ಮ ಮನೆಯೊಳಗೂ ಟಿ ವಿ ಐತಿ, ಅದನ್ನೆಲ್ಲ ಕನೆಕ್ಟ್ ಮಾಡಿ ರೆಡಿ ಮಾಡೋದು ಬಾದಿಸಿಂದ ಹಾಗೆ ಇಟ್ಟಿವ್ರಿ. ಹಾಗಾಗಿ ಮೊಬೈಲ್ ಒಳಗೆ ನೋಡ್ಕೊತ ಕುಂತಿದ್ವಿ. ಅಂದರೆ ಫುಲ್ ಮ್ಯಾಚ್ ಮುಗಿ ಮಟ್ಟ ಅಂತ ನಮ್ಮ ಮನೆಯೊಳಗೆ ನಾವು 3 ಮಂದಿ ಏನಂತಾರಲ್ಲ ಆ ಕಡೆ ಈ ಕಡೆ ಹೊರಗಡಕ್ಕೆ ಹೋಗೇ ಇಲ್ಲ ರೀ. ಲಾಸ್ಟ್ ಬಂದಂಗೆ ಅಂತೂ ಎಲ್ಲಿ ಹೋಗೋದು ಬಿಡ್ರಿ ನೀವು. ಏನು ಮದುವೆ ಆಗ್ಬೇಡ್ರಿ, ಮದುವೆ ಆಗ್ತೀವಿ. ಪಟಾಕಿ ಗೆದ್ದೆ ಆಲ್ರೆಡಿ ಗೆದ್ದೆ ಸುಮ್ಮನೆ ನೋಡ್ತು. ಅಟ್ಟೆ ಹೊಡೋದ್ರು ನಾವೇ ಗೆದ್ದಿಲ್ಲ. ಆಲ್ರೆಡಿ ಗೆದ್ದಿತ್ತು. ಏನ್ ಬೇಕು ಒಂದೇ ಬಾಲ್ ಇತ್ತು. ಒಂದು ಬಾಲ್ ಇದ್ದು ಚಾಲು ಆಗಿತ್ತು ಫಿಸಿಕಲಿ. 25 ಫೈನಲ್ ಲಾಸ್ಟ್ ಔಟ್ ಆಗುತ್ತೆ. ಫೈನಲ್ ಹೊಡೆದ್ರು 84 ಹೊಡಿದ್ರು ಸ್ಟಾರ್ಟಿಂಗ್ ಮುಗಿತಾ. ಫೈನಲಿ RCB ಮ್ಯಾಚ್ ಗೆದ್ದಲ್ರಿ. ಹಾಗಾಗಿ ಕೇಕ್ ಕಟ್ ಮಾಡಿ ತಿಂದೇ ಬಿಡೋಣ ಅಂಥೇಳಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ. ಸಿಂಪಲ್ಲಾಗಿ ಮಸ್ತಾಗಿ ಈ ರೀತಿ ಸೆಲೆಬ್ರೇಷನ್ ಮಾಡೋಕ್ಕೆ ಜಾಸ್ತಿ ಖುಷಿ ಆಗುತ್ತಲ್ರಿ. ಎಷ್ಟು ಮಸ್ತ್ ಬಂದೈತೆ ನೋಡಿರಿ. ಕೇಕ್ ಅಂತ ಒಂಚೂರು ಅಂಟ್ಕೊಂಡಿಲ್ಲ. ತಿನ್ನಕ್ಕೆ ಮಾತ್ರ ಮಸ್ತ್ ಇರುತ್ತೆ. ಮಾವಿನ ಹಣ್ಣಿನ ಫ್ಲೇವರ್ ಇರುತ್ತೆ. ಯಾವುದೇ ಕಲರ್ ಆಗಲಿ ಕೆಮಿಕಲ್ ಆಗಲಿ ಇರೋಂಗಿಲ್ಲ ರೀ. ಸಕ್ಕರೆ ಬದಲಿ ಬೆಲ್ಲ ಹಾಕ್ಬಿಟ್ರಂತೂ ಇನ್ನೂ ಹೆಲ್ದಿ ಆಗುತ್ತೆ. ಇನ್ನು ಮಸ್ತಾಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ. ಎಲ್ಲರಿಗೂ ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.